ವೀಕ್ಷಕರಿಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಇವತ್ತು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ, ಇಸ್ಕಾನ್ ಟೆಂಪಲ್ಗೆ. ಇಲ್ಲಿ ಕೃಷ್ಣ ವೇಷ ಹಾಕಿರೋ ಪುಟ್ಟ ಮಕ್ಕಳು ಏನಂತಾರೆ, ಇಸ್ಕಾನ್ ಟೆಂಪಲಲ್ಲಿ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ವೀಕ್ಷಕರೇ. ಇಸ್ಕಾನ್ ಟೆಂಪಲಿಗೆ ಬಂದಿದ್ದಾರೆ. ಲಾಸ್ಟಿಗಿಂತ ಹೀಗೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ಹೇಗಿದೆ ಇಸ್ಕಾನ್ ಟೆಂಪಲ್ಲು, ದೇವ್ರದ್ದು ಅಲಂಕಾರ ಎಲ್ಲ ಹೇಗೆ ಮಾಡಿದ್ದಾರೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಬೆಟರ್ ಆಗಿದೆ. ತುಂಬ ಸೆಕ್ಯೂರಿಟಿನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಸ್ಕಾನಲ್ಲಿ ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ಸೊ ಯಾವುದೇ ರೀತಿ ನಮಗೆ ಇಲ್ಲಿ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗೋಲ್ಲ. ತುಂಬ ಚೆನ್ನಾಗಿದೆ, ಎಲ್ಲರೂ ಬರ್ಬೋದು, ಎಲ್ಲ ಮಾತಾಡ್ಬೋದು. ಮಗಳಿಗೆ ಏನಾದರೂ ಕೃಷ್ಣ ಜನ್ಮಾಷ್ಟಮಿದ ವೇಷ ಏನಾದರೂ ಹಾಕಿದ್ರಾ? ಹೌದು, ನಾವು ಅವಾಗಿಂದನೂ ಕೃಷ್ಣನ ಫ್ಯಾನ್ಸೇ, ಭಕ್ತರೇನೆ. ಅವಳಿಗೆ ಆವಾಗ ಹಾಕಿಸ್ತಾ ಇರ್ತೀವಿ. ಈ ಸಲ ಹಾಕ್ಸೋಕ್ಕಾಗಿಲ್ಲ ಅಷ್ಟೇ. ನಿಮಗೆ ಕೃಷ್ಣ ಅಂದರೆ ಇಷ್ಟನಾ? ಇಷ್ಟ. ಹೌದಾ? ಈ ಸಲ ಯಾಕೆ ಕೃಷ್ಣನ ವೇಷ, ರಾಧೆ ವೇಷ ಹಾಕ್ಕೊಂಡಿಲ್ಲ? ಈ ಸತಿ ಎಕ್ಸಾಮ್ಸ್ ಟೈಮ್ ಇತ್ತು, ಅದಕ್ಕೆ ಓದ್ಕೊಳ್ಳೋಕ್ಕೆ ಹಾಕ್ಕೊಳಕ್ಕಾಗಲಿಲ್ಲ. ಥ್ಯಾಂಕ್ ಯು. ಈಗ ನಾವು ಮಾತಾಡ್ತಿರೋದು ಪುಣೆ ಇಸ್ಕಾನ್ ಪ್ರೆಸಿಡೆಂಟ್ ಅವರ ತಾಯಿ ಜೊತೆ ಮಾತಾಡ್ತಾ ಇದ್ದೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ಇಸ್ಕಾನ್ ಟೆಂಪಲ್ ಏನೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ಹೇಗೆಲ್ಲ ಇದೆ ಅಂತ ಅವ್ರು ನಿಮಗೆ ಹೇಳ್ತಾರೆ. ಹರೇ ಕೃಷ್ಣ. ಈ ವರ್ಷ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷಕ್ಕಿಂತ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ನೋಡೋಕೆ ಒಂದೆರಡು ಕಣ್ಣು ಸಾಲದು. ಇಲ್ಲಿ ಬರ್ತಕ್ಕಂಥ ಭಕ್ತರುಗಳು, ಮಕ್ಕಳು, ಇವು ರಾಧಾಕೃಷ್ಣನ್ ಮಾಡ್ಕೊಂಡು ಬರ್ತಾರಲ್ಲ ಅವ್ರ ವೇಷಭೂಷಣ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಆಮೇಲೆ ಒಳಗಡೆ ರಾಧಾಕೃಷ್ಣನ್ ನೋಡೋದೇ ಒಂದು, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಅಲ್ಲಿಗೆ ಹೋಗ್ಬಿಟ್ರೆ ಅದನ್ನು ರಾಧಾಕೃಷ್ಣನ್ ಬಿಟ್ಟು ಬರೋಕ್ಕೆ ಮನಸ್ಸು ಬರೋಲ್ಲ. ಅವ್ರು ನೋಡ್ತಾನೇ ಇರೋಣ ಅನಿಸ್ತೈತಿ. ಆಮೇಲೆ ಅವ್ರು ತಗೊಳೋ ಕ್ಲಾಸು, ಆಮೇಲೆ ಅವರು ಕೊಡ್ತಾ ಇರೋ ಪ್ರಸಾದ, ಅದೆಲ್ಲ ತಗೊತಾ ಇದ್ದರೆ ನಮಗೂ ಒಂಥರ ಏನೋ ಪ್ರಸಾದ ತಿಂದ್ವಲ್ಲ ಅನ್ನೋದೊಂದು ಖುಷಿ. ಆಮೇಲೆ ಇಲ್ಲಿಗೆ ಬಂದು ಒಂಥರ ವಾರ ಇದು ಕ್ಲಾಸ್ ಕೇಳ್ತಾ ಇದ್ದರೆ ಏನೋ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ, ಒಂದು ಏನೋ ನಮಗೆ ಒಂದು ಕಷ್ಟ ಪರಿಹಾರ ಆಗುತ್ತೆ ಅಂತ ಬರ್ತಾ ಇರ್ತೀವಿ. ಏನೋ ಎಲ್ಲರೂ ಬಂದು ಎಲ್ಲರೂ ದರ್ಶನ ಪಡೆದು ಎಲ್ಲರೂ ಅವ್ರದ್ದು ಪ್ರೇರಣೆ ತಗೊಂಡು ಹೋಗ್ತಾಯಿದ್ರೆ ಅವ್ರಿಗೂ ಒಳ್ಳೆಯದು. ಅದರ ಮುಂದೆ ಇನ್ನೇನೂ ಇಲ್ಲ. ನಾವು ಮಾತ್ರ ಯಾವುದಕ್ಕೂ ಕಾರ್ಯಕ್ರಮಗಳು ತಪ್ಪಿಸಲ್ಲ. ನಾವು ವರ್ಷ ಈಗ 15 ವರ್ಷದಿಂದ ಬರ್ತಾಯಿದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತೀವಿ. ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ನಡೀತಾ ಐತೆ. ಯಾವುದು ಇಲ್ಲಿ ಏನು ಇದು ಇಲ್ಲ. ಬಂದು ಎಲ್ಲರಿಗೂ ಹೋಗ್ಬೋದು, ಎಲ್ಲರಿಗೂ ದರ್ಶನ ಚೆನ್ನಾಗಾಗುತ್ತೆ. ಎಲ್ಲ ಒಂದು ರೀತಿಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ ದರ್ಶನವೂ ಚೆನ್ನಾಗಾಗುತ್ತೆ. ಎಲ್ಲ ಬಂದು ಇಲ್ಲಿ ಪ್ರಸಾದನೂ ಎಲ್ಲದೂ ತಗೊಂಡು ಹೋಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆಗೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಅದೆಲ್ಲ ನಾಳೆಗೆ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ನಡೀತೈತೆ. ಯಾಕಂದರೆ ಇದು ತುಂಬ ಜನ ಇರೋದ್ರಿಂದ ಇವತ್ತು ಸಂಡೇ ಬಂದಿರೋದ್ರಿಂದ ಇವತ್ತು ಮುಂಚೆನೇ ಇಷ್ಟು ಜನ ಇದ್ದಾರೆ ಅಂದರೆ ನಾಳೆನೇ ಅವ್ರದ್ದು ಹಬ್ಬ, 26ಕ್ಕೆ ಹುಟ್ಟಿದ್ದು ಇದು ಬರ್ತಡೇ. ಹಾಗಾಗಿ ಅವ್ರು ನಾಳೆನೇ ಇನ್ನು ಎಲ್ಲ ಮನೆಗಳಲ್ಲಿ
ಆಮೇಲೆ ಟೆಂಪಲ್ಗಳಲ್ಲಿ ತುಂಬ ಜೋರಾಗಿ ನಡೀತಾ ಇರುತ್ತೆ. ಇನ್ನು ನಾಳೆ ಬರೋಕ್ಕಾಗಲ್ಲ, ನಾವು ಮನೆಯಾಗೆಲ್ಲ ಬ್ಯುಸಿ ಆಗ್ತೀವಿ. ಅವ್ರಿಗೆಲ್ಲ ನಾವು ಮನೆಯಾಗೆಲ್ಲ ಅಭಿಷೇಕ ಅದಕ್ಕೆಲ್ಲ ಡೆಕೋರೇಷನ್ನು ಮಾಡ್ಕೊಳೋದೇ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಒಂದು ದಿವಸ ಮುಂಚೆನೇ ನಾವು ಕೂಡ ದರ್ಶನ ತಗೊಂಡು ಹೋಗ್ಬಿಟ್ರೆ ನಾಳೆ ಆರಾಮಾಗಿ ಮಾಡ್ಬೋದಲ್ಲ ಅಂತ ನಾವು ಇವತ್ತೇ ಬಂದಿದ್ದೀವಿ. ನಾಳೆನೂ ನಾವು ಮನೆಯಲ್ಲಿ ಮಾಡಿಬಿಟ್ಟು ಮತ್ತೆ ನಾಳೆನೂ ನಾವು ಬರ್ತೀವಿ ದರ್ಶನ ಮಾಡೋಕ್ಕೆ. ನಮಗೂ ಖುಷಿ ಇಲ್ಲ 2 ದಿವಸ ಬಂದು ಹೋಗೋಕ್ಕೆ ನೋಡೋಕ್ಕೆ. ಆಗ್ತಾ ಇದ್ದೀರಲ್ಲ, ಎಷ್ಟು ವರ್ಷದಿಂದ ಆಗ್ತಾ ಇದ್ದೀರಾ? ಈ ಸಲ ಎಷ್ಟು ಡಿಫ್ರೆಂಟಾಗಿ ಆಗ್ತಾ ಇದ್ದಾರೆ, ಏನೆಲ್ಲ ಚೇಂಜಸ್ ಇದೆ ಅಂತ? ನಾನು ಪ್ರತಿ ಸಲ ಬಂದಾಗೆಲ್ಲ ಇಲ್ಲೆಲ್ಲ ನೀರು ಅದೆಲ್ಲ ಬರ್ತಿತ್ತು. ಈ ಸಲ ಈ ಥರ ಜೋರಾಗಿ ಮಾಡ್ತಾರೆ ಅಂತ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಈ ಟೈಮ್ ನಾವು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಬರ್ತಾ ಇರ್ತೀವಿ. ನಾನು ಯಾವಾಗಲೂ ರಾಧಾವೇಷ ಹಾಕ್ತೀನಿ, ಹುಟ್ಟಿದಾಗಿಂದನೂ ರಾಧಾವೇಷ ಹಾಕ್ಕೊಂಡೆ ಇಲ್ಲಿಗೆ ಬರೋದು. ಏನು ಚೇಂಜಸ್ ಇದೆ ಲಾಸ್ಟ್ ಇಯರ್ಗಿಂತ ಈ ಇಯರಲ್ಲಿ ನಿಮಗೆ ಇಸ್ಕಾನ್ ಟೆಂಪಲ್ ನೋಡಿದ ಮೇಲೆ? ಲಾಸ್ಟ್ ಇಯರು ಜಾಸ್ತಿ ಕ್ರೌಡ್ ಇತ್ತು, ಈ ಇಯರು ಕ್ರೌಡ್ ಇದೆ. ಬಟ್ ಸಾಯಂಕಾಲ ಎಲ್ಲ ಜೋಶಾಗಿ ನಡೆಯುತ್ತೆ. ಲಾಸ್ಟ್ ಇಯರು ಚೆನ್ನಾಗಿ ನಡೆದಿತ್ತು, ಈ ಇಯರ್ ಹೆಂಗೆ ನಡೆಯುತ್ತೆ ಅಂತ ನಾವು ನೋಡಬೇಕು. ಅದೊಂದೆಲ್ಲ ವೇಷ ಎಲ್ಲ ಹಾಕಿದ್ರಲ್ಲ, ತುಂಬ ಬೃಂದಾವನ ಆ ಕಡೆ ಎಲ್ಲ ಟ್ರಿಪ್ ಮಾಡಿದ್ದೀರಂತ, ಹೇಗಿದೆ ಅದೆಲ್ಲ? ಅದೆಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಅಲ್ಲಿ ಹೋದಾಗ ಸ್ವರ್ಗಕ್ಕೆ ಹೋದಂಗೆ ಅನಿಸಿತ್ತು. ಫುಲ್ ಚೆನ್ನಾಗಿದೆ. ಅಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ, ಬೆಣ್ಣೆ ಮಾಡಿಸ್ತಾರೆ, ಅದನ್ನೆಲ್ಲ ನಾವು ಮಾಡ್ಬೋದು. ಅಲ್ಲಿ ಒಂದು ಪಾಟ್ ಇಟ್ಟಿರ್ತಾರೆ, ಅಲ್ಲಿಂದ ನಾವು ಕೃಷ್ಣ ಹೆಂಗೆ ಇದು ಬೆಣ್ಣೆ ಹೆಂಗೆ ಕದೀತಿದ್ನ ನಾವು ಹಂಗೆ ಕದಿಯೋ ಚಾನ್ಸಸ್ಸು ಅದೆಲ್ಲ ಹೇಳ್ತಾರೆ. ಫುಲ್ ಆ್ಯಕ್ಟಿವಿಟೀಸ್ ಇದೆ. ತುಂಬ ಖುಷಿನ ನಿಮಗೆ ರಾಧೆ ವೇಷ ಹಾಕ್ಕೊಂಡು ಅಲ್ಲಿಗೆಲ್ಲ ಆ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿದ್ದೀರಲ್ವಾ? ಸೊ ಈಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ಇವಾಗೂ ಅಷ್ಟೇ ಖುಷಿ ಇದೆ. ಇಲ್ಲಿ ಬಂದಾಗೆಲ್ಲ ದೇವ್ರು ಮಾತಾಡಿಸ್ಕೊಂಡು ಫುಲ್ ಖುಷಿ ಆಗುತ್ತೆ. ನೀವು ದೇವ್ರನ್ನೂ ಮಾತಾಡಿಸ್ತೀರಾ? ಕೃಷ್ಣ ಮತ್ತು ರಾಧೆ ನಿಮ್ಮ ಜೊತೆ ಮಾತಾಡ್ತಾರಾ? ಏನು ಮಾತಾಡ್ತಾರೆ? ಅವ್ರು ಮಾತಾಡಲ್ಲ, ನನಗೆ ಅವ್ರ ಜೊತೆ ಇರೋಕ್ಕದಲ್ಲ ನಂಗೆ ಇಷ್ಟ. ಅವ್ರ ಜೊತೆ ಇರೋಕ್ಕೆ ಇಷ್ಟನಾ? ಮತ್ತು ಕೃಷ್ಣ ಮತ್ತು ರಾಧೆ ಜೊತೆ ಮಾತಾಡ್ತೀರಾ ಅಂತ ಹೇಳ್ಬೇಕಾದ್ರೆ ನಾನು ಫುಲ್ ಶಾಕ್ ಆದೆ, ಏನು ಮಾತಾಡ್ತೀರಾ ಅಂತ. ನಾನು ಅವ್ರ ಬಗ್ಗೆ ಪ್ರೇ ಮಾಡ್ತೀನಿ. ಸಾಂಗೆಲ್ಲ ಕೀರ್ತನ ಎಲ್ಲ ನಡೆಯುತ್ತಲ್ಲ, ಅವಾಗೂ ಕೀರ್ತನದಲ್ಲೆಲ್ಲ ಡ್ಯಾನ್ಸ್ ಅದೆಲ್ಲ ಮಾಡಿಸ್ತಾ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ರಾಧೆ ವೇಷ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ನಾಳೆಗೆ ಪ್ರಿಪೇರ್ ಆಗಿದೆಯಾ? ಏನೆಲ್ಲ ತಗೊಂಡಿದ್ದೀರಾ? ನಾಳೆಗೆ ನಾನು ಡ್ರೆಸ್ ಏನು ತೊಗೊಂಡಿಲ್ಲ, ಬಟ್ ನಾನು ಭರತನಾಟ್ಯ ಮಾಡ್ತೀನಿ. ಅದಲ್ಲಿ ಲಾಸ್ಟ್ ಇಯರ್ ನಾನೊಂದು ಡ್ಯಾನ್ಸ್ ಮಾಡಿದ್ದೆ ಕೃಷ್ಣಂದು. ಈ ಇಯರು ನೋಡ್ತೀನಿ, ಅಲ್ಲ ಈ ಇಯರೇ ನಾನು ಮಾಡ್ತೀನಿ. ನಾನು ಎವ್ರಿ ಇಯರ್ ಮಾಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್.
ವೇಷನ ಮಗಳಿಗೆ ತುಂಬ ವರ್ಷದಿಂದ ಆಗ್ತಿದ್ದೀನಿ ಅಂತ ಹೇಳಿದ್ರು. ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಈಗ ಇಸ್ಕಾನ್ ಟೆಂಪಲಿಗೆ ಬಂದರೆ ಏನೆಲ್ಲ ಚೇಂಜಸ್ ಇದೆ ಮ್ಯಾಮ್? ಮ್ಯಾಮ್ ಇದು ಇಯರ್ ಬೈ ಇಯರ್ ತುಂಬ ಅಂದರೆ ತುಂಬ ಕ್ರೌಡ್ ಆಗ್ತಿದೆ. ತುಂಬ ಒಂದು ಡೆಕೋರೇಷನ್ ನೋಡಲಿಕ್ಕೆ ಅಂತಲೇ ಜನ ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ. ಇದು ಒಂದು ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಸಂಘ ಅಂತ ತುಂಬ ಒಂದು ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ವರ್ಷ ಅಂದರೆ ನನ್ನ ಮಗಳು 3 ಇಯರ್ಸಿಂದನೂ ನಾವು ರಾಧಾಕೃಷ್ಣ 2 ಥರದ ಕಾಸ್ಟ್ಯೂಮ್ಸು ಹಾಕ್ತಾಯಿದ್ದೀವಿ. ತುಂಬ ಒಂದು ಗುಡ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದಾಗ. ಆಮೇಲೆ ಹರೇ ಕೃಷ್ಣ ಕೀರ್ತನ್ ಕೇಳೋಕ್ಕೇ ನಮಗೆ ಒಂಥರ ಏನೋ ಮೈಯೆಲ್ಲ ರೋಮಾಂಚನ ಆದಂಗೆ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ವೈಬ್ರೇಷನ್ ಏನಪ್ಪ ಅಂತೇಳಿದ್ರೆ ತುಂಬ ಒಂದು ಲವ್ಲಿ ಫೀಲಿಂಗ್ ಆದ ಒಂದು ವಾತಾವರಣ ಇದೆ ಅಂತ ಹೇಳ್ಬೋದು ಮೇಡಮ್. ನಮ್ಮ ಒಂದು ಭಾರತ ದೇಶದಲ್ಲಿ ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಇಸ್ಕಾನ್ ಸಂಸ್ಥೆಯಿಂದ ಉಳಿತಾ ಇದೆ ಅಂತ ಹೇಳ್ಬೋದು ಮೇಡಮ್. ಯಾಕಂದರೆ ನಮ್ಮ ಇಸ್ಕಾನ್ ಸಂಸ್ಥೆ ಇಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಸಹ ಹರೇನಾಮ ಕೀರ್ತನದ ಮೂಲಕ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ನಮ್ಮ ಭಗವದ್ಗೀತೆಯ ಒಂದು ಅರ್ಥ ಆಗಿರ್ಬೋದು, ಅದರ ಒಂದು ಸಂದೇಶ ಸಾರುವಲ್ಲಿ ಇಸ್ಕಾನ್ ಪ್ರಮುಖ ಪಾತ್ರ ವಹಿಸಿದೆ ಅಂತಲೇ ಹೇಳ್ಬೋದು. ಇದ್ರ ಮೂಲಕ ಜನರ ಒಂದು ಈಗಿನ ಒಂದು ವಾತಾವರಣದಲ್ಲಿ ಯಾವ ರೀತಿ ಒಂದು ಸ್ಟ್ರೆಸ್ಸಲ್ಲಿದ್ದೀವಿ ಅದನ್ನು ನಾವು ಭಗವದ್ಗೀತೆಯ ಕೆಲವೊಂದು ಶ್ಲೋಕಗಳನ್ನು ಕೇಳೋದ್ರ ಮೂಲಕ ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಆಮೇಲೆ ಎಲ್ಲ ರೀತಿಯ ಒಂದು ನಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂದರೆ ಅದು ನಮ್ಮ ಕೃಷ್ಣನ ಒಂದು ವಾಚನ ಆದಂತಹ ಭಗವದ್ಗೀತೆ ಮೂಲಕ ನಮಗೆ ಇಸ್ಕಾನ್ ಸಂಸ್ಥೆ ತುಂಬ ಒಂದು ನೆರವಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ತಮ್ಮ ಒಂದು ಅಕ್ಷಯ ಪಾತ್ರೆ ಎಂಬ ಮೂಲಕ ಇಸ್ಕಾನ್ ಸಂಸ್ಥೆ ಲಕ್ಷಾಂತರ ಮಕ್ಕಳಿಗೆ ಇವತ್ತು ಬಿಸಿಯೂಟ ಅಂದರೆ ಒಂದು ಮಧ್ಯಾಹ್ನದ ಬಿಸಿಯೂಟ ಆಗಿರ್ಬೋದು, ಇನ್ನು ಅನಾಥರಿಗಾಗಿರ್ಬೋದು, ವಯಸ್ಕರಿಗಾಗಿರ್ಬೋದು ಅವರು ಒಂದು ದಾಸೋಹವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಅನಂತ ಕೃತಜ್ಞತೆಗಳನ್ನು ಹೇಳಲೇಬೇಕು. ತುಂಬ ಧನ್ಯವಾದಗಳು ಮೇಡಮ್. ಈಗ ಮಗಳಿಗೆ ಒಂದು ತುಂಬ ವರ್ಷದಿಂದ ರಾಧಾಕೃಷ್ಣ 2 ವೇಷ ಹಾಕ್ಕೊಟ್ಟು ಕಾಸ್ಟ್ಯೂಮ್ಸ್ ಆಗ್ತಾ ಇದ್ದೀರಾ ಅಂತಲ್ಲ, ನಾಳೆಗೆ ಪ್ರಿಪ್ರೇಷನ್ ಹೇಗಿದೆ ನಿಮ್ಮದು? ನಾಳೆಗೆ ಅವ್ರ ಸ್ಕೂಲಲ್ಲಿದೆ ಮೇಡಮ್ ರಾಧಾಕೃಷ್ಣ ಕಾಸ್ಟ್ಯೂಮ್ಸ್ ಇದೆ. ಹಾಗೆ ಅವಳದು ಸ್ಕೂಲಲ್ಲಿ ಮತ್ತು ಡ್ಯಾನ್ಸ್ ಕ್ಲಾಸಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದೆ. ಇಲ್ಲಿ ಇರ್ತಾ ಇತ್ತು. ಇಲ್ಲಿ ತುಂಬ ಕ್ರೌಡ್ ಇದೆ, ಆಮೇಲೆ ತುಂಬ ಡಿಮ್ಯಾಂಡ್ ಇದೆ. ತುಂಬ ಬೇರೆ ಬೇರೆ ರಾಜ್ಯಗಳಿಂದ ತುಂಬ ಒಳ್ಳೆ ಪ್ರಸಿದ್ಧ ನೃತ್ಯಗಾರ್ತಿಯರು ಬಂದು ಇವತ್ತು ನೃತ್ಯ ಮಾಡಿದ್ದಾರೆ. ಅದನ್ನು ನೋಡಬೇಕು ಅಂದರೆ ತುಂಬ ಒಂಥರ ನಯನ ಮನೋಹರ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿರುತ್ತೆ ಪ್ರೋಗ್ರಾಮ್ಸು. ಸಾಧ್ಯವಾದರೆ ಬನ್ನಿ ಎಲ್ಲರೂ ಇಸ್ಕಾನ್ ಟೆಂಪಲ್ಗೆ. ಇಲ್ಲಾಂದರೆ ಮನೆಯಲ್ಲೇ ಕೂತ್ಕೊಂಡು ಫ್ರೀಡಮ್ ಟಿವಿಯನ್ನು ನೋಡಿದ್ರೆ ನೀವೆಲ್ಲ ಲೈವ್ ಆಗಿ ಎಲ್ಲ ಇವರು ಕಾರ್ಯಕ್ರಮವನ್ನು ನೋಡ್ಬೋದು ಅಂತ ಈ ಒಂದು ಚಾನಲ್ ಮುಖಾಂತರ ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮ್ಯಾಮ್. ಲಾಸ್ಟ್ ಟೈಮ್ಗಿಂತ ಈ ಸಲ ಇಸ್ಕಾನ್ ಟೆಂಪಲಲ್ಲಿ ಹೇಗೆ ಪ್ರಿಪ್ರೇಷನ್ ನಡೀತಾ ಇದೆ ಅಂತ? ಲಾಸ್ಟ್ ಟೈಮ್ಗಿಂತ ಈ ಸತಿ ತುಂಬ ಜೋರಾಗಿ ನಡೀತಾ ಇದೆ, ತುಂಬ ಅದ್ಭುತವಾಗೂ ನಡೀತಾ ಇದೆ, ಚೆನ್ನಾಗೂ ಇದೆ. ಜನನೂ ಜಾಸ್ತಿ ಬರ್ತಾ ಇದ್ದಾರೆ. ಕೃಷ್ಣನ ಮುಂಚೆ ಈ ದೇವಸ್ಥಾನ ಇನ್ನೂ ಕಟ್ಟಿರಲಿಲ್ಲ, ಹಳೇದಿತ್ತು, ಅವಾಗಿಂದನೂ ಬರ್ತಾ ಇದ್ವಿ. ತುಂಬ ಪವರ್ ಇದೆ, ತುಂಬ ನಿಷ್ಠೆಯಿಂದ ಕೇಳ್ಕೊಂಡ್ರೆ ತುಂಬ ಒಳ್ಳೆಯದೇ ಆಗುತ್ತೆ. ತುಂಬ ಪವರ್ ಇದೆ ಕೃಷ್ಣನಿಗೆ. ಸರ್ವಿಸ್ ಎಲ್ಲ ಮಾಡ್ತೀವಿ ನಾವು, ಎಲ್ಲ ಸರ್ವಿಸ್ಸು ಮಾಡ್ತೀವಿ. ಹೇಳಿದ್ದೆಲ್ಲ ಯಾವಾಗಲೂ ಬರ್ತೀವಿ. ಒಂದು ವಾರಕ್ಕೆ 3 ಸತಿ 4 ಸತಿ ಬರ್ತೀವಿ. ತುಂಬ ಒಳ್ಳೆಯದಾಗುತ್ತೆ. ಮಾತ್ರ ನಂಬಿ ಬರಬೇಕು. ಅಂದರೆ ತುಂಬ ಪ್ರೊಸೀಜರ್ ಇದೆ, ಅದನ್ನೆಲ್ಲ ಪಾಲಿಸ್ಬೇಕು ನಾವು. ಹರೇ ಕೃಷ್ಣ ಚಾಂಟಿಂಗ್ ಮಾಡಬೇಕು, ಏಕಾದಶಿ ವ್ರತ ಮಾಡಬೇಕು, ಆಮೇಲೆ ಇನ್ನೂ ಏನೇನೋ ಇದೆ, ಎಲ್ಲ ಮಾಡಬೇಕು. ಅದೆಲ್ಲ ಮಾಡಿದ್ರೆ ಒಳ್ಳೇದು ಆಗೇ ಆಗುತ್ತೆ. ದೇವರ ಮೇಲೆ ಭಕ್ತಿ ಇದ್ರೇ ಬರೋಕ್ಕಾಗೋದು. ಜನ ಇವತ್ತು ಕೂಡ ಕ್ರೌಡ್ ಐತೆ, ನಾಳೆನೇ ತುಂಬ ಇರ್ತವೆ ರಶ್ಶು. ಏನು ಗೊತ್ತಾ, ಭಕ್ತಿ ಇದ್ರೇ ಜನ ಬರ್ತಾರೆ. ಆದರೆ ಇರೋ ಸಿಚುವೇಶನ್ ಏನು ಗೊತ್ತಾ, ಲಾಂಗ್ ಲೈಫ್ ಇದ್ದೇ ಇರ್ತವೆ. ಭಕ್ತಿ ಇರೋ ತನಕ ಭೂಮಿ ಮೇಲೆ ಜನ ಇದ್ದೇ ಇರ್ತವೆ. ಆದರೆ ಒಂದು ನಂಬಿಕೆ ಮೇಲೆ ಲೈಫ್ ಲಾಂಗ್ ತನಕ ಇರ್ಬೋದು. ದೇವ್ರ ಭಕ್ತಿ ನಂಬಿಕೆ ಐತೆ, ನಾವು ಬರ್ತೀವಿ, ಪ್ರತಿಯೊಂದು ಬರ್ತಾರೆ. ಎಲ್ಲ ಇರೋ ತನಕ ಅವ್ರ ಮೇಲೇ ಭಾರ ಹಾಕ್ಕೊಂಡು ನಾವು ಜನ ನಂಬಿಕೆ ಮೇಲೆ ಓಡಾಡ್ತಾ ಇರ್ತೀವಿ. ಜೀವನ ಇರೋ ತನಕ ಭಕ್ತಿ ಇದ್ರೇ ಜೀವನ. ಅದೇ ಸರ್, ನಿಮ್ಮ ಮಗನಿಗೆ ಎಷ್ಟು ವರ್ಷದಿಂದ ಕೃಷ್ಣದ ವೇಷ ಆಗ್ತಾ ಇದ್ದೀರಾ? ಈಗ ಪ್ರೆಸೆಂಟಾಗಿ ಅವು ಸ್ವಲ್ಪ ಅವು ಏನು ಗೊತ್ತಾ, ಒಂದು ವರ್ಷದಿಂದ ಅವ ಏನಪ್ಪ ಅಂದರೆ ಒಂದು ಮನುಷ್ಯ ಬುದ್ಧಿವಂತರು ಆಗೋವಾಗ ಪರವಾಗಿಲ್ಲ ಅಂತ ಒಂದು ಹೇಳ್ಸ್ಕೊಂಡು ಇವನಿಗೆ ಗೊತ್ತಾಗಬೇಕು ಅಂದ್ರೆ ಒಂದು
ಜೀವನ ಪರವಾಗಿಲ್ಲ ಅನ್ನೋ ಅವನು ಮಗನಿಗೆ ಗೊತ್ತಾಗಬೇಕು. ನಾವು ದೇವಸ್ಥಾನ ಚಿಕ್ಕ ಮಕ್ಳಿಗೆ ಕರ್ಕೊಂಡು ಹೋಗಿದ್ರೇ ಅವು ಮುಂದೆ ಫ್ಯೂಚರ್ ಗೊತ್ತಾಗೋದು. ಪರವಾಗಿಲ್ಲ, ಅವ್ನು ನಂಬಿಕೆ ಬರೋ ಮೂಮೆಂಟು ಮಕ್ಳಿಗೇನು ಗೊತ್ತಾಗಬೇಕು. ಪರವಾಗಿಲ್ಲ, ಒಂದು ಒಂದು ಹೆಂಗೆ ಮಕ್ಕಳು ಬೆಳಿತವೆ, ನಾವು ಹೆಂಗೆ ಗಿಡ ಬೆಳೆಸ್ತೀವಿ ಆ ಥರ ಮಕ್ಳಿಗೂ ಕೂಡ ಹೇಳಿಸ್ಕೊಡ್ಬೇಕು. ಬರೋ ಸಿಚುವೇಶನ್ ಪರವಾಗಿಲ್ಲ, ಇದು ನಮ್ಮದು ಪಾಲಿಸಿ ಅಂದರೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಜೀವನ ಅದೇ ಹಿಂದುತ್ವ ಅಂತ ಹೇಳ್ಕೊಳೋಕ್ಕೆ. ಕೃಷ್ಣನ್ ಪ್ರಿಪ್ರೇಷನ್ ಹೇಗಿದೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಆಗಿರ್ಬೋದು? ಅಬ್ಬರ ಯಾವತ್ತೂ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿನೇ ನಡೀತಿದೆ. ಆ್ಯಂಡ್ ಬೇಸಿಕ್ಲಿ ಕ್ರೌಡು ಜಾಸ್ತಿ ಆಗಿದೆ. ಆ್ಯಂಡ್ ಪ್ರಿಪ್ರೇಷನ್ ಇಸ್ಕೊಂಡು ಗೊತ್ತಿರೋಗೆ ಜಾಸ್ತಿ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಮ್ದು ಇದು ಫಸ್ಟ್ ಟೈಮ್ ಬಂದಿರೋದು ಸ್ಟೂಡೆಂಟ್ ವಾಲಂಟಿಯರ್ ಆಗಿ ಬಂದು. ತುಂಬ ಆರ್ಗನೈಸ್ಡ್ ಆಗಿದೆ, ಯಾವ್ದು ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕಂತ ಗೊತ್ತಿದೆ. ಆ್ಯಂಡ್ ಎಂಜಾಯ್ ಮಾಡ್ತಿದ್ವಿ. ಆ್ಯಕ್ಚುಲಿ ವಾಲಂಟಿಯರ್ಗಿಂತ ಅನಿಸಿಲ್ಲ, ಕೆಲಸ ಮಾಡ್ತಿದ್ದೀವಿ ಅಂತ ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ವಾಲಂಟಿಯರ್ಸಾ ನೀವು? ಹೌದು, ವಾಲಂಟಿಯರ್ಸ್. ಕಾಲೇಜ್ ಸ್ಟೂಡೆಂಟ್ಸ್ ಇದ್ವಿ. ಸೊ NSS ಯೂನಿಟಿಂದ ಕರೆದ್ರು, ಬಂದು ವಾಲಂಟಿಯರ್ ಮಾಡ್ತಿದ್ವಿ. ಮಾರ್ನಿಂಗ್ ಒಂದು 7 to ಇವಾಗ ಒಂದು 6 ಒಂದು 12 hours ಮಾಡ್ತಿದ್ವಿ, 12-13 hours. ಸೊ ಎಂಜಾಯ್ ಮಾಡ್ತಿದ್ವಿ ಬೇಸಿಕ್ಲಿ. ಓಕೆ, ನಾಳೆಗೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ? ಪ್ರಿಪ್ರೇಷನ್ ನಾಳೆಗೆ ಮೇನ್ ಕಮಿಟಿ ಮಾಡ್ತಿದ್ದಾರೆ, ನಮ್ಮ ಬ್ರೀಫಿಂಗ್ ಅಪ್ ಇದೆ. ಸೊ ನಾಳೆ ಹೇಳ್ತಿದ್ದಾರೆ ಎಕ್ಸ್ಪೆಕ್ಟೆಡ್ ಕ್ರೌಡ್ ಮಧ್ಯಾಹ್ನ ಅಷ್ಟಿರಲ್ಲ, ಬಟ್ ಈವ್ನಿಂಗಿಂದ ತುಂಬ ಜಾಸ್ತಿ ಆಗುತ್ತೆ. ಸೊ ಅದು ಕ್ರೌಡ್ ತುಂಬ ಜಾಸ್ತಿ ಇದೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಚಾಲೆಂಜ್ ಇದೆ, ಬಟ್ ಎಂಜಾಯ್ ಮಾಡ್ತೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ನಾವು ಯಾವಾಗಲೂ ಬರ್ತಾ ಇರ್ತೀವಿ, ನೆನೆಸ್ಕೊಂಡಾಗೆಲ್ಲ ಬಂದುಬಿಡ್ತೀನಿ ನಾನು. ಬರ್ತಾ ಹೋದ್ರೆ ನನಗೂ ಬರಬೇಕು. ಕೃಷ್ಣನ ಇವತ್ತು ಏನು ಅಂದ್ಕೊಂಡಿರಲ್ಲ, ಈ ಕ್ಷಣಕ್ಕೆ ಇನ್ನೊಂದು ಕ್ಷಣಕ್ಕೆ ನಾನು ಖಾಲಿ ಮನಸ್ಸಿರುತ್ತೆ, ಇನ್ನೊಂದು ಕ್ಷಣಕ್ಕೆ ಇಸ್ಕೊಂಡು ಹೋಗ್ಬೇಕು ಅಂದರೆ ಹೋಗ್ಬಿಟ್ಟು ಊಟಕ್ಕೆ ಬಿಡಬೇಕು. ಏನೇನು ಮನಸ್ಸು ಚೇಂಜ್ ಅದು, ಊಟ ಸೇರಲ್ಲ ಏನಿಲ್ಲ. ಬಂದ ಮೇಲೇ ನನಗೆ ನಿಜವಾಗ ತುಂಬ ಖುಷಿ. ನನಗೆ ಇಲ್ಲಿ ಬಂದರೆ ಮನೆ ಕಡೆ ಕೂಡ ನನಗೆ ಜ್ಞಾನ ಬರೋಲ್ಲ, ನನ್ನ ಮಗನ ಕೂಡ ಜ್ಞಾನನೇ ಬರೋಲ್ಲ. ಏನು ಬೇಗ ಹೊಟ್ಟೋಗ್ಬೇಕು, ಬೇಗ ಬಂದು ಬೇಗ ಓಡೋಗ್ಬೇಕು, ಸರ್ವಿಸ್ ಮಾಡಿ ಅಂದ್ಕೊತೀನಿ. ಸರ್ವಿಸ್ ಮಾಡ್ತಾ ಇದ್ದರೆ ಈ ಕಡೆ ಬರೋಕ್ಕೆ ಮನಸ್ಸಲ್ಲ, ಇನ್ನೂ ಮಾಡೋಣ ಅಷ್ಟು ಚೆನ್ನಾಗಿದೆ. ಅಪ್ಪ ತುಂಬ ಖುಷಿ ತುಂಬ ಸಂತೋಷ ಆಗುತ್ತೆ ಹೇಳಬೇಕು ಅಂದರೆ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿತ್ತು. ಜನನೂ ತುಂಬ ಬಂದಿದ್ದಾರೆ. ಕೃಷ್ಣಂದು ಇದನ್ನೆಲ್ಲ ನೋಡೋದಕ್ಕೆ ನಮಗೂ ತುಂಬ ಖುಷಿ ಆಗುತ್ತೆ. ಈಗಿನ ಮಕ್ಕಳು ಆ ಮೊಬೈಲು, TV ಮತ್ತು ಇದನ್ನೆಲ್ಲ ಬಿಟ್ಬಿಟ್ಟು ಬಂದು ಆವಾಗ ಈ ದೇವ್ರು ನೋಡ್ಕೊಂಡು ಹೋದರೆ ಅಟ್ಲೀಸ್ಟ್ ಪುಣ್ಯನೂ ಬರುತ್ತೆ. ಕೃಷ್ಣನಿಗೆ ವೇಷ ಹಾಕ್ಸಿ ಎಲ್ಲ ನೋಡೋದ್ರಿಂದ ನಮಗೂ ಸಂತೋಷ ಸಿಗುತ್ತೆ. ಅದು ನೆಕ್ಸ್ಟ್ ಜನ್ರೇಷನ್ಗೂ ಗೊತ್ತಾಗುತ್ತೆ. ಸುಮ್ಮನೆ ಅಲ್ಲಿ ಸುತ್ತೋ ಬದಲು ಅಟ್ಲೀಸ್ಟ್ ಬಂದು ದೇವ್ರ ದರ್ಶನ ಮಾಡಿದ್ರೆ ಹೇಗಿದೆ ನಮ್ಮ ದೇವಸ್ಥಾನ, ಹೆಂಗೆ ಕಟ್ಟಿದ್ದಾರೆ, ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲ ಜನಗಳಿಗೆ ಗೊತ್ತಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಎಲ್ಲರೂ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಬಂದು ಕೃಷ್ಣ ಜನ್ಮಾಷ್ಟಮಿ ದಿನ ಆದರೂ ಕೃಷ್ಣನ ದರ್ಶನ ಮಾಡಿಕೊಂಡು ಸಂತೋಷ ಪಟ್ಕೊಂಡು ಹೋಗಿ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ರೌಡು ಜಾಸ್ತಿ ಇದೆ. 3-4 ಟೈಪ್ ಪ್ರಸಾದನೂ ಮಾಡಿದ್ದಾರೆ, ಕೊಡ್ತಾ ಇದ್ದಾರೆ. ನಾಳೆ 12 ಗಂಟೆ ತನಕ ಇರುತ್ತೆ ನೈಟು.
ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ನನಗೆ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಿದೆ. ನಂಗೆ ಚಿಕ್ಕವಾಗಿಂದನೂ ಇಸ್ಕಾನ್ ಅಂದರೆ ತುಂಬ ಇಷ್ಟ. ಈ ಕೃಷ್ಣ ಜನ್ಮಾಷ್ಟಮಿ ದಿವಸ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ಚಿಕ್ಕವಾಗಿಂದನೂ ಇಸ್ಕಾನ್ ಬಂದಿದ್ದೀನಿ, ಕೆಲವು ಆ್ಯಕ್ಟಿವಿಟೀಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಮೇಲೆ ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಚಾನ್ಸ್ ಸಿಕ್ಕಿದೆ ಈ ವರ್ಷ ಬರೋದಕ್ಕೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ತುಂಬ ಜನ ಕ್ರೌಡು, ಇಲ್ಲಿ ಎಲ್ಲ ನೋಡೋಕ್ಕೆ ತುಂಬ ಸಂಭ್ರಮ ಅನಿಸ್ತಿದೆ. ಇಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಕೃಷ್ಣ ರಾಧಾ ವೇಷ ಎಲ್ಲ ಹಾಕ್ಕೊಂಡು, ನಾನು ಚಿಕ್ಕವಾಗ ಅದೇ ಥರ ವೇಷ ಹಾಕ್ಕೊಂಡು ಎಲ್ಲ ಮೆರವಣಿಗೆ ಎಲ್ಲ ಹೋಗಿದ್ದೀನಿ. ಸೊ ಅದೆಲ್ಲ ನೆನಪಾಗುತ್ತೆ, ತುಂಬ ಹ್ಯಾಪಿ ಫೀಲ್ ಅನಿಸ್ತಿದೆ. ನಾಳೆಗೆ ಪ್ರಿಪ್ರೇಷನ್ ಹೇಗಿದೆ ನಿಮ್ಮದು? ನಂದು ಅದೇ ಇಸ್ಕಾನ್ ಬಂದಿದ್ದೀನಲ್ಲ, ಅದೇ ನನಗೆ ತುಂಬ ಖುಷಿ ಅನಿಸ್ತಿದೆ. ಹರೇ ಕೃಷ್ಣ. ಕೃಷ್ಣ ಒಂದೇ ಜಗದ್ಗುರು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಷ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನನಗೆ ಇಸ್ಕಾನ್ ಟೆಂಪಲ್ ಬಂದು ತುಂಬ ಖುಷಿ ಆಯಿತು, ಸೋಲ್ ಹ್ಯಾಪಿ ಆಯಿತು. ಹರೇ ಕೃಷ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇಸ್ಕಾನ್ ಟೆಂಪಲಲ್ಲಿ ನಾಳೆಗೆ ಪ್ರಿಪ್ರೇಷನ್ ಕೃಷ್ಣ ಜನ್ಮಾಷ್ಟಮಿಗೆ ಹೇಗೆಲ್ಲ ನಡೀತಾ ಇದೆ. ಮುದ್ದು ಮಕ್ಕಳು ಕೃಷ್ಣ ವೇಷ ಹಾಕೋಕ್ಕೆ ಎಷ್ಟು ಎಕ್ಸೈಟ್ ಆಗಿ ನಿಂತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.